ಸ್ನೇಹಿತರೆ ನಮಸ್ಕಾರ. ಈಗ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಪದದ ಬಗ್ಗೆ ಭಾರಿ ಚರ್ಚೆಗಳು ನಡೀತಿದ್ದಾವ್ರಿ. ಈಗ ಒಂದ್ಸಲ ನಾಲಿಗೆ ಹರಿಬಿಟ್ಟು ಕಿಚ್ಚ ಸುದೀಪ್ ಅವರಿಂದ ಸಿಗ್ಗಾಮುಗ್ಗಾ ಕ್ಲಾಸನ್ನು ತೆಗೆದುಕೊಂಡಿದ್ದಂತಹ ಅಶ್ವಿನಿ ಮತ್ತು ಜಾಹ್ನವಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಅಮಾವಾಸ್ಯೆ ಅನ್ನುವಂಥ ಪದದ ಬಗ್ಗೆ ಚರ್ಚೆ ನಡೀತಿದೆ. ಅಮಾವಾಸ್ಯೆ ಯಾರು ಅನ್ನೋದ್ರ ಬಗ್ಗೆ ಈಗ ಮತ್ತೊಮ್ಮೆ ಚರ್ಚೆ ಆಗಬೇಕಾಗಿದೆ. ಈ ಹಿಂದೆ ಈ ಅಶ್ವಿನಿ ಮತ್ತು ಜಾಹ್ನವಿ ಬಳಸಿದಂಥ ಅದೆಷ್ಟೋ ಪದಗಳ ಬಗ್ಗೆ ಚರ್ಚೆನೇ ನಡೆದಿಲ್ಲ. ಆದರೆ ಈಗ ಮತ್ತೆ ಅಮಾವಾಸ್ಯೆ ಅನ್ನುವಂಥ ಪದದ ಬಗ್ಗೆ ಈಗ ಚರ್ಚೆಗಳು ನಡೀತಿದ್ದು, ಇದು ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ತಮ್ಮ ಪಂಚಾಯಿತಿಯಲ್ಲಿ ತೆಗೆದುಕೊಳ್ತಾರ. ಅಮಾವಾಸ್ಯೆ ಯಾರು ಅಂತ ಹೇಳಿಬಿಟ್ಟು ತೀರ್ಮಾನವನ್ನು ಕೊಡ್ತಾರ, ಅಥವಾ ಹುಣ್ಣಿಮೆ ಅಮಾವಾಸ್ಯೆ ಇದರ ಅರ್ಥವನ್ನು ನೀಟಾಗಿ ಹೇಳಿಕೊಡ್ತಾರ. ಇಂಥದ್ದೊಂದು ಚರ್ಚೆ ನಡೀತಿದೆ ಹೊರಗಡೆನೂ ಕೂಡ. ಹಾಗಾದರೆ ಏನಂತೇಳಿ ಚರ್ಚೆ ಆಗ್ತಿದೆ? ಅಸಲಿಗೆ ಈ ಪದವನ್ನು ಬಳಕೆ ಮಾಡಿದ್ದು ಯಾರು, ಯಾರಿಗೆ, ಕಾರಣ ಏನು, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ 3 ದಿನಗಳಿಂದ ಈ ಅಮಾವಾಸ್ಯೆ ಅನ್ನುವಂಥ ಪದದ ಬಗ್ಗೆ ವಿಪರೀತವಾದಂಥ ಚರ್ಚೆ ನಡೀತಿದೆ. ಅಮಾವಾಸ್ಯೆ ಅಂದರೆ ಏನು, ಅಮಾವಾಸ್ಯೆ ಅಂತೇಳಿ ಯಾರಿಗೆ ಬಳಸಿದ್ದು ಅನ್ನುವಂತಹ ವಿಚಾರದ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಜೊತೆಗೆ ಇಲ್ಲಿ ಇವರು ಏನು ಬೇಕಾದರೂ ಮಾತನಾಡ್ಬೋದು, ಯಾವ ಪದಗಳನ್ನಾದರೂ ಕೂಡ ಬಳಕೆ ಮಾಡ್ಬೋದು. ಆದರೆ ಇವ್ರಿಗೆ ಯಾರಾದರೂ ಏನಾದರೂ ಬೇರೆ ಪದಗಳನ್ನು ಬಳಕೆ ಮಾಡಿದರೆ ಇವರಿಗೆ ಎಲ್ಲಿಲ್ಲದ ಉರಿ ಸಹಜವಾಗಿ ಹೊತ್ಕೊಳ್ತದೆ, ಬ್ಯಾಕಿಗೆ ಬರ್ನಿಂಗ್ ಶುರು ಆಗ್ತದೆ. ಹೀಗಾಗಿ ಇವ್ರಿಗೆ ಬ್ಯಾಕ್ ಬರ್ನ್ ಆಗ್ಬೋದು, ಬೇರೆಯವ್ರಿಗೆ ಬ್ಯಾಕ್ ಬರ್ನ್ ಆಗಬಾರ್ದಾ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಿದ್ದಾರೆ. ಈಗ ಈ ಹಿಂದೆ ರಕ್ಷಿತಾಗೆ ಕಾರ್ಟೂನ್ ಎಸ್ ಕ್ಯಾಟಗರಿ ಅಂತೆಲ್ಲ ಹೇಳಿದರು. ಯಾರು? ಇದೇ ಅಶ್ವಿನಿ ಗೌಡ. ಈಗ ಹೊಸದೊಂದು ಪದವನ್ನು ಇದೇ ರಕ್ಷಿತಾಗೆ ಕರೆದಿದ್ದಾರೆ, ಅದು ಅಮಾವಾಸ್ಯೆ ಅಂಥೇಳಿ. ಇದನ್ನು ಗಮನಿಸಿರುವಂಥ ವೀಕ್ಷಕರು ಸಹಜವಾಗಿ ಕೆಂಗಣ್ಣನ್ನು ಈಗ ಬೀರ್ತಾ ಇದ್ದಾರೆ. ಅಶ್ವಿನಿ ಗೌಡಗೆ ಜನ್ಮಜಾಲಾಡ್ತಿದ್ದಾರೆ. ಅಶ್ವಿನಿ ಗೌಡ ಒಂದೆರಡು ಮಾತುಗಳನ್ನು ಆಡಿರೋದಲ್ಲ, ಇಂತಹ ಯಾವ ಮಾತುಗಳು ಕೂಡ ಕಿಚ್ಚ ಸುದೀಪ್ ಅವರ ಕಿವಿಗೆ ಬೀಳೋದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ವೀಕೆಂಡ್ನಲ್ಲಿ ಅಶ್ವಿನಿ ಗೌಡಗೆ ಕಿಚ್ಚ ಸುದೀಪ್ ಅವರು ಅಟ್ಲೀಸ್ಟ್ ಈ ವಾರನಾದರೂ ಈ ಏಕವಚನ, ಈ ರೀತಿಯಾದಂಥ ಪದಗಳು, ಇದರ ಬಗ್ಗೆ ಮಾತನಾಡ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಸಲಿಗೆ ಮಾತನಾಡದೇ ಇದ್ದರೆ ಈಗ ಆಲ್ರೆಡಿ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಒಂದಷ್ಟು ಅಸಮಾಧಾನಗಳು ಎದ್ದಿದ್ದಾವೆ. ಇನ್ನಷ್ಟು ಅಸಮಾಧಾನಗಳು ಹೇಳೋದಕ್ಕೆ ಇದು ಕಾರಣ ಆಗದೇ ಇದ್ದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಕನ್ನಡ ಪರ ಹೋರಾಟಗಾರ್ತಿಯಾಗಿರುವಂಥ ಅಶ್ವಿನಿ ಗೌಡ ಬೇಕು ಅಂತಲೇ ಕೆಲವೊಂದು ಪದಗಳನ್ನು ಬಳಕೆ ಮಾಡ್ತಾರೆ. ಹೇಳಿ ಕೇಳಿ ಕನ್ನಡ ಪರ ಹೋರಾಟಗಾರ್ತಿ ಅಲ್ಲ, ಹಾಗಾಗಿ ಇಂತಹ ಸುಂದರ ಕನ್ನಡ ಪದಗಳನ್ನು ಬಳಕೆ ಮಾಡೋದು ಅಂತೇಳಿ ಅನಿಸುತ್ತೆ. ಅಥವಾ 4 ಜನರಿಗೆ ತನ್ನ ಪದಕೋಶದ ಬಗ್ಗೆ ಇರುವಂತಹ ಅರಿವನ್ನು, ತನಗಿರುವಂತಹ ಪದಕೋಶದ ಅರಿವನ್ನು ತೋರಿಸ್ಕೊಳ್ಳೋದು, ಅಥವಾ ತನ್ನ ಮುಖವಾಡವನ್ನು ತಾನೇ ತೆರೆದುಕೊಳ್ಳೋದು, ಇನ್ನೊಬ್ಬರು ತೆರೆದುಕೊಳ್ಳೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ತಾನೇ ತೆರೆದುಕೊಳ್ಳೋದು, ಅಥವಾ ಈ ಹಿಂದೆ ಈ ಕೆಲವೊಂದು ಪದಗಳನ್ನು ಬಳಕೆ ಮಾಡಿದ್ರಲ್ಲ, ಕಾರ್ಟೂನು, ಎಸ್ ಕ್ಯಾಟಗರಿ, ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಏನೂ ಕೂಡ ಚರ್ಚೆಯನ್ನೇ ಮಾಡಿರಲಿಲ್ಲ. ಹಾಗೆ ಇದ್ರ ಬಗ್ಗೆನೂ ಕೂಡ ಏನೂ ಕೂಡ ಚರ್ಚೆ ಮಾಡಲ್ಲ ಅನ್ನುವಂಥ ಕಾನ್ಫಿಡೆನ್ಸು ಏನೋ ಗೊತ್ತಿಲ್ಲ. ಇಂತಹ ವಿಚಿತ್ರ ಪದಗಳನ್ನು ಬಳಕೆ ಮಾಡಿ ಒಂದು ಕಡೆ ವೀಕ್ಷಕರ ಕೈಯಲ್ಲಿ ಈಗ ಹಿಗ್ಗಾಮುಗ್ಗ ಜಾಡಿಸ್ಕೊಳ್ತಾ ಇದ್ದಾರೆ. ಅಸಲಿಗೆ ಇಲ್ಲಿ ಯಾರೇ ಮಾತನಾಡದೇ ಇದ್ರೂ ಕೂಡ ವೀಕ್ಷಕರಂತೂ ಮಾತನಾಡ್ತಿದ್ದಾರೆ. ಅಶ್ವಿನಿ ಗೌಡ ಯಾವ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೇರವಾಗಿ ಮಾತನಾಡೋದು ಮಾತ್ರವಲ್ಲದೆ ತಮ್ಮ ಆಕ್ರೋಶವನ್ನು ಕೂಡ ಹೊರಗಡೆ ಹಾಕ್ತಾನೆ ಇದ್ದಾರೆ. ಅಶ್ವಿನಿ ಗೌಡ ಬಳಸ್ತಿರುವಂಥ ಪದಗಳ ಬಗ್ಗೆ ಸಹಜವಾಗಿ ಅಪಸ್ವರಗಳು ಹೇಳ್ತಾ ಇದ್ದಾವೆ. ಇಂತಹ ಪದಗಳು ಸಹಜವಾಗಿ ವೀಕ್ಷಕರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾವೆ. ಈ ಹಿಂದೆ ಇದೇ ಅಶ್ವಿನಿ ಗೌಡ ರಕ್ಷಿತಾಗೆ ಕಾರ್ಟೂನ್ ಅನ್ನುವಂಥ ಪದವನ್ನು ಬಳಕೆ ಮಾಡಿದರು. ಸೂಟ್ಕೇಸನ್ನು ತೋರಿಸಿ ನೀನು ಎಲ್ಲಿಂದ ಬಂದೆ ಅಂತ ಹೇಳಿಬಿಟ್ಟು ಇಲ್ಲೇ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳಿದರು. ಚಪ್ಪಲಿ ವಿವಾದವನ್ನು ತಿರುಚಿದ್ರು, ಯೋಗ್ಯತೆಯ ಬಗ್ಗೆ ಮಾತನಾಡಿದರು. ರಕ್ಷಿತಾ ಕಲಾವಿದರಿಗೆ ಅವಮಾನವನ್ನು ಮಾಡಿದ್ದಾರೆ ಅಂಥೇಳಿ ಮ್ಯಾನಿಪುಲೇಟ್ ಮಾಡಿದರು. ರಕ್ಷಿತಾ ಬಗ್ಗೆ ಎಸ್ ಕ್ಯಾಟಗರಿ ಅನ್ನುವಂಥ ಮಾತನ್ನೂ ಕೂಡ ಅಶ್ವಿನಿ ಗೌಡ ಆಡಿದರು. ಈಗ ಅದೇ ರಕ್ಷಿತಾಳನ್ನು ಉದ್ದೇಶಿಸಿ ಮತ್ತೆ ಅಶ್ವಿನಿ ಗೌಡ ಅಮಾವಾಸ್ಯೆ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಪದೇ ತಪ್ಪು ಮಾತುಗಳನ್ನು ಆಡ್ತಾ ಇರುವಂಥ ಅಶ್ವಿನಿ ಗೌಡಗೆ ಪದೇ ಒಂದು ರೀತಿಯಲ್ಲಿ ಚಾನ್ಸ್ ಸಿಗ್ತಾನೆ ಇದೆ. ಅಂದರೆ ಆಕೆಯ ವಿರುದ್ಧ ಯಾವುದೇ ರೀತಿಯಾದಂಥ ಕಠಿಣ ಕ್ರಮಗಳು ಎದುರಾಗದೇ ಇರುವಂಥದ್ದು ಆಕೆಗೆ ಹೇಗಾಗಿದೆ ಅಂತ ಹೇಳಿದ್ರೆ, ಏನೇ ಹೇಳಿದ್ರು ಏನೇ ಮಾಡಿದ್ರು ಕೂಡ ಐ ಡೋಂಟ್ ಕೇರ್, ನನಗೆ ಯಾರೂ ಕೂಡ ಏನೂ ಮಾಡೋದಿಲ್ಲ, ಸೊ ದಟ್ ಐ ಡೋಂಟ್ ಕೇರ್ ಅನ್ನುವಂಥ ಮನಸ್ಥಿತಿಗೆ ಅಶ್ವಿನಿ ಗೌಡ ಬಂದಂತಿದೆ. ಬಿಗ್ ಬಾಸು ವಾರ್ನಿಂಗನ್ನು ಕೊಡ್ತಿಲ್ಲ, ಕಿಚ್ಚ ಸುದೀಪ್ ಅವರು ಕೂಡ ವಾರ್ನಿಂಗನ್ನು ಕೊಡ್ತಿಲ್ಲ. ಇದೊಂದು ರೀತಿಯಲ್ಲಿ ಟೇಕನ್ ಫಾರ್ ಗ್ಯಾರಂಟೆಡ್ ಅನ್ನೋ ರೀತಿಯಲ್ಲಿ ಆಗಿ ಹೋಗಿದೆ. ಯಾಕಂತ ಹೇಳಿದ್ರೆ
ಪದೇ 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 ಇಂಥ ತಪ್ಪುಗಳನ್ನು ಅಶ್ವಿನಿ ಗೌಡ ಮಾಡ್ತಾ ಇದ್ರು ಕೂಡ ಯಾರು ಕೂಡ ಈಕೆಗೆ ವಾರ್ನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತಿಲ್ವಲ್ಲ ಅನ್ನೋದು ವೀಕ್ಷಕರ ಬೇಸರ. ಇದು ಯಾಕೋ ಅತಿ ಆಯಿತು ಅಂತೇಳಿ ವೀಕ್ಷಕರು ಈಗ ಮೂಗನ್ನು ಮುರಿತಿದ್ದಾರೆ, ಕೆಂಡವನ್ನು ಉಗುಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಹೋಗ್ಲಿ ರೀ, ಈಕೆಯ ವಿರುದ್ಧ ಈಕೆ ಇಷ್ಟೆಲ್ಲ ಮಾತನಾಡಿಲ್ಲಲ್ಲ, ಈಕೆಯ ವಿರುದ್ಧ ಸ್ಪರ್ಧಿಗಳಿಗೆ ಮಾತನಾಡುವಂಥ ಮೀಟ್ರಿಲ್ಲ. ಅಟ್ಲೀಸ್ಟು ಬಿಗ್ ಬಾಸ್ಗೋ ಅವ್ರಿಗೂ ಕೂಡ ಮೀಟ್ರಿಲ್ವಾ? ಹೋಗಲಿ, ಬಿಗ್ ಬಾಸನ್ನು ಪ್ರತಿನಿಧಿಸುವಂಥ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಮೀಟ್ರಿಲ್ವಾ? ಅವ್ರಿಗೂ ಕೂಡ ಇವೆಲ್ಲವೂ ಕೂಡ ಕಾಣಿಸಲ್ವಾ ಅನ್ನುವಂಥ ಪ್ರಶ್ನೆ ಈಗ ಎತ್ತಿದೆ. ಸಹಜವಾಗಿ ಇದು ಈ ವೀಕ್ಷಕರ ಬೇಸರಕ್ಕೂ ಕೂಡ ಕಾರಣ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪದೇ ಪದೇ ಆಗ್ತಿರುವಂಥದ್ದು. ಈಗ ಈ ಪದ ಅಮಾವಾಸ್ಯೆ ಅನ್ನುವಂಥ ಪದ ಯಾಕೆ ಬಂತು ಅಂತೇಳಿ ಹೇಳೋದಾದರೆ, ಪದೇ ಪದೇ ನಿಯಮಗಳನ್ನು ಉಲ್ಲಂಘಿಸೋದಕ್ಕೆ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಅವರನ್ನು ಬಿಗ್ ಬಾಸ್ ನೇರವಾಗಿ ನಾಮಿನೇಟ್ ಮಾಡ್ತಾರೆ. ಆಗ ತಮ್ಮ ರೂಮ್ಗೆ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಪರಸ್ಪರ ದೃಷ್ಟಿಯನ್ನು ತೆಗೆಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ರೂಮ್ಗೂ ಕೂಡ ದೃಷ್ಟಿಯನ್ನು ತೆಗಿತಾರೆ. ಇದನ್ನು ಗಮನಿಸಿದಂಥ ಗಿಲ್ಲಿ ನಟ ಒಂದು ವಿಚಾರವನ್ನು ಮುಂದಿಡ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಧ್ರುವಂತ್ಗೆ ಮಲ್ಲಮ್ಮ ಕ್ಲೋಸ್ ಆಗಿದ್ರು, ಹೋದರು. ಚಂದ್ರಣ್ಣ ಕ್ಲೋಸ್ ಆಗಿದ್ರು, ಅವರು ಕೂಡ ಹೋದರು. 7 ವಾರದಿಂದ ಕ್ಲೋಸ್ ಆಗದಂಥ ಸುದಿಯಣ್ಣ ಕಳೆದ 1 ವಾರದಲ್ಲಿ ಧ್ರುವಂತ್ಗೆ ಕ್ಲೋಸ್ ಆಗಿದ್ರು, ಅವರೂ ಕೂಡ ಹೋದರು. ಜಾಹ್ನವಿ ಅಶ್ವಿನಿ ಗೌಡ ಧ್ರುವಂತ್ಗೆ ಕ್ಲೋಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಮುಂದೇನೂ ಕೂಡ ಹೇಳೋದಿಲ್ಲ, ಅಷ್ಟೇ ಹೇಳಿ ಸುಮ್ಮನೆ ಆಗಿಬಿಡ್ತಾರೆ. ಈ ವೇಳೆ ರಕ್ಷಿತಾಗೆ ಮಲ್ಲಮ್ಮ ಕ್ಲೋಸ್ ಆಗಿದ್ರು, ಹೋದರು. ಚಂದ್ರಣ್ಣನೂ ಕ್ಲೋಸ್ ಆಗಿದ್ರು, ಅವರು ಕೂಡ ಹೋದರು. ರಘುನ ತಂದು ಬಿಟ್ಲು ರಕ್ಷಿತಾ ಜೊತೆಗೂ. ಸುದಿಯಣ್ಣನೂ ಕೂಡ ಚೆನ್ನಾಗಿದ್ರು, ಮಾತನಾಡೋದಕ್ಕೆ ಶುರು ಮಾಡಿದರು, ಅವರು ಕೂಡ ಹೋದರು ಅಂತೇಳಿ ಗಿಲ್ಲಿ ನಟನಿಗೆ ಧ್ರುವಂತ್ ಕೌಂಟರನ್ನು ಕೊಡ್ತಾರೆ. ಆಗ ಧ್ರುವಂತ್ಗೆ ಕ್ಲೋಸ್ ಆಗಿರೋರೆಲ್ಲ ಮನೆಯಿಂದನೇ ಕ್ಲೋಸ್ ಆಗ್ತವ್ರೆ, ನೀವಿಬ್ಬರು ಈಗ ಕ್ಲೋಸ್ ಆಗಿದ್ದೀರಾ, ಆಲ್ ದಿ ಬೆಸ್ಟ್ ಅಂತೇಳಿ ಹೇಳಬೇಕು ಅಂತೇಳಿ ಅನ್ನಿಸ್ತು, ಹೇಳಿದೆ ಅಂತೇಳ್ಬಿಟ್ಟು ಗಿಲ್ಲಿ ನಟ ತಮ್ಮದೇ ಶೈಲಿಯಲ್ಲಿ ವ್ಯಂಗ್ಯ ಮಾಡ್ತಾರೆ. ಆಗ ಅಮಾವಾಸ್ಯೆಯನ್ನು ಜೊತೆಯಲ್ಲಿ ಇಟ್ಕೊಂಡಿದ್ಯಲ್ಲ, ಹೋಗು ಅಂತೇಳಿ ಹೇಳಿಬಿಡ್ತಾರೆ ಅಶ್ವಿನಿ ಗೌಡ. ಇದನ್ನು ಗಮನಿಸಿದಂಥ ವೀಕ್ಷಕರು ಅಶ್ವಿನಿ ಗೌಡ ಅಮಾವಾಸ್ಯೆ ಅಂತೇಳಿ ಹೇಳಿದ್ದು ರಕ್ಷಿತಾ ಶೆಟ್ಟಿ ಬಗ್ಗೆ ಇದು ಎಷ್ಟು ಸರಿ ಎನ್ನುವಂಥ ಪ್ರಶ್ನೆಯನ್ನು ಹೇಳ್ತಾರೆ. 100% ಯಾರಿಗೂ ಕೂಡ ಡೌಟ್ ಇಲ್ಲ, ಇಲ್ಲಿ ಅಮಾವಾಸ್ಯೆ ಅನ್ನುವಂಥ ಪದವನ್ನು ಅಶ್ವಿನಿ ಬಳಸಿದ್ದು ರಕ್ಷಿತಾಗೆ. ಅಮಾವಾಸ್ಯೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಕಗ್ಗತ್ತಲು ಅಂತೇಳಿ, ಕಾರ್ಗತ್ತಲು ಅಂತೇಳಿ. ಆ ಕಾರ್ಗತ್ತಲನ್ನೇ ನಿನ್ನ ಜೊತೆಗೆ ಇಟ್ಕೊಂಡಿದೆಯಲ್ಲ ಅನ್ನುವಂಥದ್ದು ಅಶ್ವಿನಿ ಗೌಡ ಅವರ ಮಾತು. ಅಂದರೆ ಇಲ್ಲಿ ಆಕೆಯಿಂದನೇ ಎಲ್ಲದೂ ಕೂಡ ಆಗ್ತಿರುವಂಥದ್ದು. ಧ್ರುವಂತ ಹೇಳಿದಲ್ಲ ಹಾಗೆ, ಒಬ್ಬೊಬ್ಬರೇ ಹೋಗೋದಕ್ಕೆ ಕಾರಣನೇ ಈಕೆ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಆಕೆ ಇರೋದ್ರಿಂದ ನಿನ್ನ ಜೊತೆಗೆ ಬಹುಶಃ ನಿನಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಹೋಗು ಅಂತೇಳಿ ಹೇಳ್ತಾರೆ. ಅಶ್ವಿನಿ ಗೌಡ ಅವ್ರದ್ದು ಸಿಕ್ಕಾಬಟ್ಟೆ ಅತಿ ಆಯಿತು, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಅಶ್ವಿನಿಯ ಈ ಮಾತನ್ನು ಕೇಳಿದ ಬಳಿಕ ಸಹಜವಾಗಿ ಅಶ್ವಿನಿನ ಕೇಳಿ ಯಾರು ಈ ಅಮಾವಾಸ್ಯೆ, ಅಶ್ವಿನಿ ಅವ್ರದ್ದು ಸಿಕ್ಕಾಪಟ್ಟೆ ಅತಿ ಆಗ್ತಿದೆ, ಮಾತುಗಳು ತುಂಬ ಕೆಟ್ಟದಾಗಿದ್ದಾವೆ, ರೇಸಿಸ್ಟ್ ಕಮೆಂಟ್ಗಳು, ಇದು ಮಹಿಳೆಯರ ಪರ ತೆಗೆದುಕೊಳ್ಳುವಂಥ ನಿಲುವು ಇದೇನಾ, ರಕ್ಷಿತಾ ಸಹ ಮಹಿಳೆ ಅನ್ನೋದನ್ನು ಮರೆತು ಬಿಟ್ರ ಅಶ್ವಿನಿ ಅಂಥೇಳಿ ಒಂದಷ್ಟು ಜನ ಪ್ರಶ್ನೆಯನ್ನು ಕೇಳಿದ್ರೆ, ಅದು ಯಾರಿಗೆ ಅಶ್ವಿನಿ ಗೌಡ ಅಮಾವಾಸ್ಯೆ ಅಂತೇಳಿ ಟ್ಯಾಗ್ ಕೊಟ್ಟಿದ್ದು ಅನ್ನೋದನ್ನು ಕ್ಲಾರಿಟಿ ತೆಗೆದುಕೊಳ್ಳಿ ಸುದೀಪ್ ಅವರೇ ಅಂತೇಳಿ ಸುದೀಪ್ ಅವರನ್ನು ಕೂಡ ಟ್ಯಾಗ್ ಮಾಡಿದ್ದಾರೆ. ಮನೆಯಲ್ಲಿ ಯಾರಿಗೂ ಕೂಡ ಅಶ್ವಿನಿ ಗೌಡ ಗೌರವ ಕೊಡಲ್ಲ, ಮಹಿಳಾ ಸದಸ್ಯರಿಗೂ ಕೂಡ ಗೌರವನ ಕೊಡೋದಿಲ್ಲ, ಆದರೆ ಆಕೆಗೆ ಮಾತ್ರ ಎಲ್ಲರೂ ಕೂಡ ಗೌರವನ ಕೊಡಬೇಕಂತ ಇದು ಯಾವ ರೀತಿ ನ್ಯಾಯ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ಮೊದಲು ಎಸ್ ಕ್ಯಾಟಗರಿ, ಈಗ ಅಮಾವಾಸ್ಯೆ. ರೇಸಿಸ್ಟ್ ಕಮೆಂಟ್ಸ್ಗಳನ್ನು ಪಾಸ್ ಮಾಡೋದು ಓಕೆನಾ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರೇ ಅಂಥೇಳಿ ಟ್ಯಾಗ್ ಮಾಡೋದ್ರ ಮೂಲಕ ಈಗ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ರಕ್ಷಿತಾಗೆ ಅಶ್ವಿನಿ ಗೌಡ ಅಮಾವಾಸ್ಯೆ ಅಂದಿದ್ದು, ವೀಕೆಂಡ್ನಲ್ಲಿ ಈ ಡಿಸ್ಕಷನ್ ಆಗಲೇಬೇಕು, ಇದಕ್ಕೆ ಕ್ಲಾರಿಟಿ ಸಿಗಲೇಬೇಕು, ಇಲ್ಲವಾದರೆ ಕಿಚ್ಚ ಸುದೀಪ್ ಅವರ ನ್ಯಾಯ ಪಂಚಾಯಿತಿಗೆ ಒಂದು ಅನ್ಯಾಯ ಅಂತಲೂ ಕೂಡ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ. ಎಸ್ ಕ್ಯಾಟಗರಿ ಅನ್ನುವಂಥ ಪದದ ಬಗ್ಗೆ ಅಶ್ವಿನಿ ಮಾತನಾಡಿದಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಪ್ರಶ್ನೆಯನ್ನೇ ಮಾಡಲಿಲ್ಲ. ಹಾಗೆ ನೋಡಿದ್ರೆ ಈ ಪದ ಬಳಕೆ ವಿಚಾರವಾಗಿ ಅಶ್ವಿನಿ ಗೌಡ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅದರ ಸೀರಿಯಸ್ನೆಸ್ ಕೂಡ ಅರಿಯದಂಥ ಅಶ್ವಿನಿ ಗೌಡ ಅಮಾವಾಸ್ಯೆ ಅನ್ನುವಂಥ ಪದವನ್ನು ಮತ್ತೆ ಬಳಕೆ ಮಾಡಿರುವಂಥದ್ದು. ಈಗ ಈ ಎರಡೂ ಪದಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಅಶ್ವಿನಿಗೆ ಒಂದು ಕ್ಲಾರಿಟಿಯನ್ನು ಕೊಡಿ ಅಂತೇಳಿ ಕೇಳುವಂಥದ್ದು. ಸುದೀಪ್ ಅವರು ಆ ಕ್ಲಾರಿಟಿಯನ್ನು ತೆಗೆದುಕೊಂಡು ನಂತರ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡ್ತಾರಾ, ಅಥವಾ ಇಲ್ಲಪ್ಪ ಅಶ್ವಿನಿ ಸುದ್ದಿಗಿಂತಕ್ಕೆ ಹೋಗೋದು, ಆಕೆ ಏನು ಮಾತನಾಡಿದರೂ ಕೂಡ ನೆಟ್ಟಿಗಿರ್ತದೆ, ಆಕೆ ಮಾಡಿದೆಲ್ಲವೂ ಕೂಡ ಕರೆಕ್ಟು, ನಾವುಗಳೇನಾದರೂ ಮಾತನಾಡಿದರೆ ತಪ್ಪಾಗ್ತದೆ ಅಂತೇಳಿ ಇಲ್ಲೂ ಕೂಡ ಕೈಕಟ್ಟಿ ಬಾಯಿ ಮುಚ್ಚಿ ಬಿಗ್ ಬಾಸ್ ಮನೆಯ ನ್ಯಾಯ ಪಂಚಾಯಿತಿಯನ್ನು ನಡೆಸಿ ಅಲ್ಲಿ ಇದೇ ಒನ್ಸ್ ಅಗೇನ್ ರಕ್ಷಿತಾಗೆ, ಗಿಲ್ಲಿಗೆ, ರಘುಗೆ, ಉಳಿದವರಿಗೆ ಕ್ಲಾಸ್ ತೆಗೆದುಕೊಂಡು ಸೈಲೆಂಟ್ ಆಗ್ತಾರಾ? ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಆಕ್ರೋಶ ಏನು, ನಿಮ್ಮ ಆಗ್ರಹ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹೆಚ್ಚೆಚ್ಚು ಜನರಿಗೆ ಈ ಸ್ಟೋರಿ ಶೇರ್ ಆಗುವಂತೆ ಮಾಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.